ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂಥ ರಾಜರಾಣಿ ಒಂದು ಶೋ ಬಗ್ಗೆ ಮಾತಾಡ್ತಾ ಇರೋದು. ಸೊ ಈ ರಿಯಾಲಿಟಿ ಶೋ ಬಂದು ಒಂದು 3-4 ವರ್ಷ ಆಯಿತು ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ಇನ್ನೇನು 3ನೇ ಸೀಸನ್ ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಬಂತು. ಸೊ ಈ ಸತಿ 3ನೇ ಸೀಸನ್ ಏನು ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಸೀಸನ್ನ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಸೊ ಈ ಒಂದು ಟೀಮ್ ಮೇಕರ್ಸ್ ಎಲ್ಲರೂ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ಇನ್ನೇನು ರಾಜರಾಣಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಬಿಗ್ ಬಾಸ್ ಮುಗಿದಾದ್ಮೇಲೆ ಈ ಶೋ ಬರ್ತಾಯಿತ್ತು. ಬಟ್ ಅದಾದಮೇಲೆ ನನಮ ಸೂಪರ್ ಸ್ಟಾರ್ ಅಂತ ಒಂದು ಶೋ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಆದ ತಕ್ಷಣ ಒಂದು ನನಮ ಸೂಪರ್ ಸ್ಟಾರ್ ಬರುತ್ತೆ, ಆಮೇಲೆ ಗಿಚ್ಚಿ ಗಿಲಿ ಗಿಲಿ ಕೂಡ ಬರ್ತಾಯಿತ್ತು. ಇಲ್ಲ ಅಂತ ಅಂದರೆ ರಾಜರಾಣಿ ಬರುತ್ತೆ ಮತ್ತು ಗಿಚ್ಚಿ ಗಿಲಿ ಗಿಲಿ ಬರುತ್ತೆ. ಸೊ ಈ 3 ಶೋಗಳು ರಿಪೀಟೆಡ್ಲಿ ಒಂದಾದ್ಮೇಲೆ ಒಂದು ಸೀಸನ್ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ರಾಜರಾಣಿ ಸ್ಟಾರ್ಟ್ ಆಗ್ತದೆ. ಸೊ ರಾಜರಾಣಿ ಫಸ್ಟ್ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಹಿಟ್ ಆಯಿತು, ತುಂಬಾ ಒಂದು ಒಳ್ಳೆ ಸಕ್ಸಸ್ ಕೊಡ್ತು, TRP ಕೊಡ್ತು ಅಂತ ಮತ್ತೆ ಸೀಸನ್ 2 ಸೀಸನ್ 3 ಅಂತೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಸೀಸನ್ 1ನಲ್ಲಿ ನೋಡಿರ್ಬೋದು, ಅನುಪಮಾ ಅವರು ಆ್ಯಂಕರಿಂಗ್ ಮಾಡಿದರು. ಹಾಗೆ ಜಡ್ಜಸ್ ಆಗಿ ನಾವು ನೋಡೋದಾದರೆ ತಾರಾ ಮ್ಯಾಮ್ ಇದ್ದರು, ಹಾಗೆ ಸೃಜನ್ ಸರ್ ಇದ್ದರು. ಸೊ 2ನೇ ಸೀಸನಲ್ಲಿ ಅನುಪಮಾ ಅವರು ಆ್ಯಂಕರಿಂಗ್ ಮಾಡೋಕ್ಕಾಗಲಿಲ್ಲ, ಬೇರೆಯವರು ಅವ್ರ ಜಾಗಕ್ಕೆ ಬಂದರು. ಸೊ ಈ ಸರಿ 3ನೇ ಸೀಸನಲ್ಲಿ ಯಾರು ಬರ್ಬೋದು ಏನು ಅಂತ ತುಂಬ ಜನಕ್ಕೆ ಕಾತರ ಆಯಿತು. ಸೊ ಅದನ್ನ ಪ್ರೋಮೋ ಮೂಲಕನೇ ತಿಳಿಸಿದ್ದಾರೆ. ಸೊ ಪ್ರೋಮೋದಲ್ಲಿ ನೋಡೋದಾದರೆ ನಮಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಅನುಪಮಾ ಅವರು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯಗಳಿಗೆ ಸ್ವಲ್ಪ ಕಿರಿಕಾಗಿರ್ಬೋದು ಅವ್ರ ಮಧ್ಯಕ್ಕೆ ಮತ್ತು ಟೀಮ್ ಅವ್ರ ಮಧ್ಯಕ್ಕೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಬಿಟ್ಟು ಹೋಗಿದ್ದರು 2ನೇ ಸೀಸನಲ್ಲಿ. ಬಟ್ 3ನೇ ಸೀಸನ್ಗೆ ಮತ್ತೆ ಬಂದಿದ್ದಾರೆ. ಸೊ ಅವರ ಪ್ರೀವಿಯಸ್ ಒಂದಿಷ್ಟು ಇಂಟರ್ವ್ಯೂಸಲ್ಲಿ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಹಾಗೆ ಒಂದಿಷ್ಟು ಕಾರಣಗಳಿಂದ ಬಿಟ್ಟು ಹೋಗಿರ್ಬೋದು ಅವರು ಅಂತ. ಸೊ ಇವಾಗ ಸೀಸನ್ 3 ಅಂತೂ ಮತ್ತೆ ರಾಜರಾಣಿ ಆ್ಯಂಕರಿಂಗಿಗೆ ಅನುಪಮಾ ಅವರೇ ಬಂದಿದ್ದಾರೆ. ಸೊ ಆ್ಯಂಕರಿಂಗ್ ಅಂತೂ ಅನುಪಮಾ ಅವರಾದರು ಮತ್ತು ಜಡ್ಜಸ್ ಆಗಿ ತಾರಾ ಮ್ಯಾಮ್ ಹಾಗೆ ಸೃಜನ್ ಅವರು ಇಬ್ಬರು ಇರ್ತಾರೆ. ಸೊ ಇದು 3 ವರ್ಷದಿಂದನೂ ಬಂದಿರೋದು. ಬಟ್ ಈ ಸತಿ ಸ್ವಲ್ಪ ಹೊಸದಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಈ ಸತಿ ಇನ್ನೊಬ್ಬರು ಆ್ಯಡ್ ಆಗ್ತಿದ್ದಾರೆ. ಯಾರು ಅಂತ ಅಂದರೆ ಅದಿತಿ ಪ್ರಭುದೇವನ್ ಅವರು. ಸೊ ಈ ಅದಿತಿ ಅವ್ರನ್ನ ನಾವು ಮುಂಚೆ ಮೂವೀಸಲ್ಲೆಲ್ಲ ನೋಡಿದ್ವಿ. ಸೊ ಇವರು ಜಡ್ಜಸ್ ಆಗಿ ಇವಾಗ ರಾಜರಾಣಿಗೆ ಬರ್ತಾ ಇದ್ದಾರೆ. ಸೊ ತುಂಬಾ ಬೇಗ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಫಿಲಮ್ ಇಂಡಸ್ಟ್ರಿಗೆಲ್ಲ ತುಂಬಾ ವರ್ಕ್ ಮಾಡಿದ್ದಾರೆ. ಬಟ್ ಅದಾದಮೇಲೆ ಅವರು ಮದುವೆ ಆಗ್ತಾರೆ. ಸೊ ಮದುವೆ ಆದಮೇಲೆ ಸ್ವಲ್ಪ ವರ್ಕ್ ಕಮ್ಮಿ ಆಯಿತು ಅವ್ರದ್ದು. ಆದರೂ ಕೂಡ ಅವರು ಟಚ್ಚಲ್ಲೇ ಇರ್ತಾರೆ ಸ್ಯಾಂಡಲ್ವುಡ್ ಜೊತೆಗೆಲ್ಲ. ಸೊ ಅದಾದಮೇಲೆ ಅವ್ರಿಗೆ ಒಂದು ಮಗು ಆಗುತ್ತೆ. ಸೊ ನಾನು ಕೂಡ ಹಿಂದಿನ ವೀಡಿಯೋಸಲ್ಲಿ ತಿಳಿಸಿದ್ದೆ ನಿಮಗೆ. ಸೊ ಏಪ್ರಿಲ್ ತಿಂಗಳಲ್ಲಿ ಅವ್ರಿಗೆ ಮಗು ಹುಟ್ಟುತ್ತೆ, ಹೆಣ್ಮಗು ಹುಟ್ಟಿರೋದು. ಸೊ ಇವಾಗ ಆಲ್ರೆಡಿ ತುಂಬಾ ಬೇಗ ಅವರು ಮತ್ತೆ ಇಂಡಸ್ಟ್ರಿಗೆ ಬಂದರು ಅಂತ ಹೇಳ್ಬೋದು. ಸೊ ಇಂಡಸ್ಟ್ರಿ ಜೊತೆಗೆ ಟಚ್ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೂ ಕೂಡ ಈ ಥರ ಆಗಿರ್ಬೋದು. ಸೊ ಬಟ್ ಆದರೆ ಸ್ವಲ್ಪ ತುಂಬಾ ಬೇಗ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಏಪ್ರಿಲಲ್ಲಿ ಮಗು ಹುಟ್ಟಿದ್ದು. ಸೊ ಇವಾಗ ಆಲ್ರೆಡಿ ಮೇ ಎಂಡಿಂಗ್ ಅಂದರೆ ಜೂನ್ನಲ್ಲೇ ಇದು ಸ್ಟಾರ್ಟ್ ಆಗೋದು ಪ್ರೋಮೋ ಎಪಿಸೋಡೆಲ್ಲ. ಬಟ್ ಪ್ರೋಮೋ ಎಲ್ಲ ಮುಂಚೆನೇ ರೆಡಿ ಮಾಡಿರ್ತಾರಲ್ವ. ಸೊ ಬಟ್ ನಾವು ಈ ಸತಿ ಜಡ್ಜಸ್ ಆಗಿ ನಾವು ಅದಿತಿ ಪ್ರಭುದೇವನ್ ಹಾಗೆ ತಾರಾ ಮ್ಯಾಮ್ ಹಾಗೆ ಸೃಜನ್ ಸರ್ 3 ಜನರು ಕೂಡ ನೋಡ್ಬೋದು. ಸೊ ಎಷ್ಟು ಜನಕ್ಕೆ ಈ ಒಂದು ರಿಯಾಲಿಟಿ ಶೋ ಇಷ್ಟ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರದ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರ್ತಾರೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನ್ಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.